ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಸತ್ಯವನ್ನ ಜನರಿಗೆ ತಿಳಿಸುವ ಒಂದು ಸವಿಚಾರ ಅಂತ ಹೇಳಿದ್ರು ತಪ್ಪಾಗಲಾರದು. ಏನು ಈ ಸವಿಚಾರ, ಸಮಾಚಾರ, ಸುವಿಚಾರ, ಸತ್ಯ ವಿಚಾರ ಅಂತ ಹೇಳಿದ್ರೆ ಇವತ್ತಿನ ವ್ಯವಸ್ಥೆಯ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನು, ಈ 60 ಇಲಾಖೆಗಳಿದಾವೆ. ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಇಲಾಖೆಯವರು ಏನ್ ಮಾಡ್ಬೇಕಾಗಿತ್ತು, ಈಗ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಏನ್ ಮಾಡಬೇಕು, ಇದಿಷ್ಟೇ ಮ್ಯಾಟ್ರು. ಇಲ್ಲಿ ಒಂದೊಂದೇ ಇಲಾಖೆಯವ್ರು ತಗೊಂಡ್ರೆ ಸುಮ್ನೆ ನಾವು ಬರೇ ಅವ್ರ ಬಗ್ಗೆ ಚಾದಿ ಹೇಳ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ 60 ಇಲಾಖೆ ಅಂದ್ರೆ 42 ಮೇನ್, 15 ಸಬ್ ಅಂದ್ರೆ ಅಲ್ಲಿಗೆ 60 ಇಲಾಖೆ ಅಧಿಕಾರಿಗಳು ಏನೇನ್ ಮಾಡ್ಬೇಕಾಗಿತ್ತು ಎಲ್ಲ ಬಂತು. ಅದರಲ್ಲಿ ಪೊಲೀಸ್ ಇಲಾಖೆ ಬಂತು, DC ಅಂಡರ್ ನಲ್ಲಿ ಬರ್ತಕ್ಕಂಥ ಇಲಾಖೆಗಳು ಬಂದ್ವು, ಅಬಕಾರಿ ಬಂತು, ಮೆಡಿಕಲ್ ಮಾಫಿಯಾ ಬಂತು, ಅಂದ್ರೆ ಸರ್ಕಾರಿ ಎಲ್ಲ ಬಂತು, ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಬಂತು, ಸ್ಪೋರ್ಟ್ಸ್ ಬಂತು. ಅಂದ್ರೆ ಇಲ್ಲಿ ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನ್ ಈ ಅಧಿಕಾರಿಗಳ ದರ್ಪ ಇವತ್ತು ಏನು ನಡೀತಾ ಇದೆ, ಆ ದರ್ಪ ಮಾಡ್ಲಿಕ್ಕೆ ಏನ್ ಕಾರಣ? ಅಲ್ಲಿ ಪೋಸ್ಟಿಂಗ್ ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಗಳು ಮಾತು ಕೇಳ್ಕೊಂಡು ಅವರು ಶಟದು ಮಾತಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ, ಇದಕ್ಕೆಲ್ಲ ಯಾರ ಕಾರಣ? ಮೊದಲು ಈ ಜನರು ತಿಳ್ಕೋಬೇಕು. ಇವತ್ತು ಯಾಕೆ KRS ಪಕ್ಷ ಪ್ರತಿ ವಿಡಿಯೋವನ್ನ ಜನರಿಗೆ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಅಧಿಕಾರಿಗಳು, ಈ ರಾಜಕಾರಣಿಗಳು ಪ್ರಜೆಗಳು ಅಂದ್ರೆ ಸತ್ತ ಪ್ರಜೆಗಳು, ಈ ಅಧಿಕಾರಿಗಳು ರಾಜಕಾರಣಿಗಳಿಗೆ ಬಗ್ಗೆ ಕಿಡಿಯೋರು ಅಂತ ಸತ್ತ ಪ್ರಜೆಗಳು. ಅವರು ಈ ರಾಜಕಾರಣಿಗಳು ಏನ್ ಹೇಳಿದ್ರು ಜೈ ಜೈ ಅಂತಾರೆ, ಈ ಅಧಿಕಾರಿಗಳು ಏನ್ ಹೇಳಿದ್ರು ಜೈ ಜೈ ಅಂತಾರೆ. ಆ ಸತ್ತ ಪ್ರಜೆಗಳನ್ನು ಬಿಟ್ಟು ಇಲ್ಲಿ ಸ್ವತಂತ್ರ ಪ್ರಜೆಗಳಿಗೆ ಒಂದು ಹಕ್ಕಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅಸ್ತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಉದಾಹರಣೆಗೆ RTI ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಮಾನವ ಹಕ್ಕು ಆಯೋಗದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಆದ್ರೆ ಇಲ್ಲಿ ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಾಗ ಅಥವಾ ಹೊಳೆಯಲ್ಲಿರ್ತಕ್ಕಂಥ ಮಣ್ಣನ್ನ ತೆಗೆದು ಹೊರಗಡೆ ಹಾಕಿ ಅದನ್ನ ಮಾರ್ಕೆಟ್ ನಲ್ಲಿ ಇಷ್ಟ ಬಂದ ರೀತಿಯಲ್ಲಿ, ಅಂದ್ರೆ ಮನ ಬಂದ ರೀತಿಯಲ್ಲಿ ಮಾಡ್ತಕ್ಕಂಥ ಖದೀಮರನ್ನ, ಓಶಿ ಬರೀತಕ್ಕಂಥ ಪ್ರವೃತ್ತಿ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ, ಸಮಾಜಕ್ಕೆ ಅನ್ಯಾಯ ಮಾಡಿ ಜೀವನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕಾಯ್ತಾ ಇರ್ತಕ್ಕಂಥ ಭ್ರಷ್ಟ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಪ್ರತಿ ಗ್ರಾಮದಲ್ಲೂ ಅಥವಾ ಪ್ರತಿ ಊರಿನಲ್ಲೂ ಈ ಬ್ರಾಂಡಿ, ವಿಸ್ಕಿ ಅಂದ್ರೆ ಈ ಏನು ಅಕ್ರಮವಾಗಿ ಎಣ್ಣೆ ಮಾರಾಟ ಅಂತ ಹೇಳ್ತೀವಿ ಹಳ್ಳಿ ಸೈಡು, ಕೆಲವು ಕಡೆ ದೇವಸ್ಥಾನಕ್ಕೆ ಇಷ್ಟು ಅಂತ ಕೂಗ್ಕೊಂಡು ಊರಿನಲ್ಲಿ ಮಾಡ್ತಾರೆ. ಇನ್ನು ಕೆಲವು ಕಡೆ ಈ CSL, LC ಅವೇನ ಬರ್ತವೆ ಬ್ರಾಂಡಸ್, ಅಂದ್ರೆ ಈ ಗೋರ್ಮೆಂಟ್ ನಿಂದಲೇ ಮಾಡ್ಬಿಟ್ಟಿದ್ದಾರೆ ಹುಡು ಸಾಯಿರಿ ಅಂತ. ಸರ್ಕಾರ ಇರೋದು, ಇಲಾಖೆ ಇರೋದು ಜನರನ್ನು ಕಾಪಾಡೋದಕ್ಕೆ. ಬಟ್ ಇಲ್ಲಿ ಈ ರಾಜಕಾರಣಿಗಳು, ಈ ಅಧಿಕಾರಿಗಳು ಅವ್ರದ್ದೇ ಆದ ಒಂದು ಸರೌಂಡಿಂಗು, ಅವ್ರದ್ದೇ ಆದ ಒಂದು ಸರ್ಕಲ್, ಅವ್ರದ್ದೇ ಆದ ಒಂದು ಬಕೀಟರ್ಸ್ಗಳನ್ನ ಇಟ್ಕೊಂಡು ಅವ್ರದ್ದೇ ಆದ ಒಂದು ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನೀವೆಲ್ಲ ಮತ ಹಾಕಿ ಗೆಲ್ಲಿಸ್ತಕ್ಕಂತ ಮತದಾರರು ನೋಡಿ, ಈ ಸಿನಿಮಾ ಹೀರೋಗಳಿಗಿಂತ ಈ ರಿಯಲ್ ಹೀರೋಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಕ್ಚುಲಿ
ನಮ್ಮ ದೇಶವನ್ನ ಇವತ್ತು ಇಷ್ಟು ಸುರಕ್ಷಿತವಾಗಿ ಕಾಪಾಡ್ತಾ ಇರ್ತಕ್ಕಂತ ವೀರ ಯೋಧರಲ್ಲಿ ಈ ಸಿನಿಮಾದಲ್ಲಿ ನಟನೆ ಮಾಡಿಬಿಟ್ಟು ಒಂದು ಸಿನಿಮಾಗೆ ಇಷ್ಟು ಕೋಟಿ ಅಂತ ಹಣ ತೆಗೆದುಕೊಂಡಿರ್ತಕ್ಕಂತ ಈ ಹೀರೋಗಳಲ್ಲಿ ನೋಡಿ ಎಷ್ಟು ಪಾತ್ರಧಾರಿಗಳಿಗೆ ಇರ್ತಕ್ಕಂತ ವ್ಯಾಲ್ಯೂ ಬೇರೆ, ಸೂತ್ರಧಾರಿಗಳಿಗೆ ಇರ್ತಕ್ಕಂತ ವ್ಯಾಲ್ಯೂ ಬೇರೆ. ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ದೇಶದ ನಂಬರ್ 1 ವೀರ ಯೋಧ, ದೇಶದ ನಂಬರ್ 2 ರೈತ, ಇವರಿಬ್ರು ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶವನ್ನ ನುಗ್ಗಿ ಹೊರ ರಾಷ್ಟ್ರದಿಂದ ಬಂದು ಧ್ವಂಸ ಮಾಡ್ತಾ ಇದ್ರು. ರೈತರು ಇಲ್ಲದೆ ಹೋಗಿದ್ರೆ ನಾವ್ ಯಾರು ಇರ್ತಾನೆ ಇರ್ಲಿಲ್ಲ. ಆದ್ರೆ ಇವತ್ತು ಅಂತ ಭೂಮಿಯನ್ನ ಬರಡು ಮಾಡೋದಕ್ಕೆ ಹೊರಟಿರ್ತಕ್ಕಂತ ಕೆಲವು ಕೆಟ್ಟ ವ್ಯಕ್ತಿಗಳಿಗೆ ಸಪೋರ್ಟ್ ಆಗಿ ನಿಂತಿರತಕ್ಕಂತ ಈ ರಾಜಕಾರಣಿಗಳು, ಕೆಲವು ಭ್ರಷ್ಟ ರಾಜಕಾರಣಿಗಳು ಹಾಗೂ ಕೆಲವು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ನೀವು ರಾಜಕಾರಣಿಗಳ ಮಾತು ಕೇಳಲಿಕ್ಕೆ ಇಲ್ಲಿ ಬಂದಿಲ್ಲ. ಪ್ರತಿಯೊಬ್ರು ನೀವೆಲ್ಲ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಅಧಿಕಾರಕ್ಕೆ ಬಂದಿರೋದು. ಈಗ ಮೊನ್ನೆ ರೀಸೆಂಟ್ ಆಗಿ ರಾಣೆಬೆನ್ನೂರು ಕೋಟೆಯಾಳದ ಏನಾಯ್ತು, ಅಲ್ಲಿಗೆ ನಿಂತ್ಕೊಂಡು ಅಂದ್ರೆ ಈ ಪೊಲೀಸಿಗೆ ಏನ್ ಮಾಡಕ್ ಹೋದ್ರು ಈ ರಾಜಕಾರಣಿಗಳು ಅಡ್ಡಾಗ್ತಾರೆ. ಆಯ್ತು, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ಆದಷ್ಟು ಬೇಗ ಭ್ರಷ್ಟರನ್ನ ಸದೆ ಬಡಿದು ಓಡಿಸ್ಲಿಕ್ಕೆ DVG ವಾಯ್ಸ್ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಬ್ರು ನಿಮಗೆ ತಿಳಿದಿರ್ತಕ್ಕಂಥ ಸತ್ಯ ವಿಚಾರಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಫೋನ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಬರ್ತಾ ಇರುತ್ತೆ. ಆ ನಂಬರಿಗೆ ನಿಮ್ಮ ಊರಿನ ಯಾವುದೇ ಸಮಸ್ಯೆಗಳಿದ್ದರೂ ತಿಳಿಸಿ, ಸ್ಥಳಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಸರಿಯಾದ ಸುವ್ಯವಸ್ಥಿತ ವ್ಯವಸ್ಥೆಯನ್ನ ಮಾಡ್ತೀವಿ ಹಾಗೂ ನಾವು ನಮ್ಮ ತಂಡದ ವತಿಯಿಂದ ಅಂತ ಹೇಳ್ತಾ, ಇವತ್ತಿನ ವಿಚಾರ ಯಾರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ, ಸರ್ಕಾರಿ ಅಧಿಕಾರಿಗಳು ಏನ್ ಮಾಡಬೇಕು, ರಾಜಕಾರಣಿಗಳು ಏನ್ ಮಾಡಬೇಕು, ಮತದಾರರು ಯಾರಿಗೆ ಓಟ್ ಹಾಕ್ಬೇಕು, ಎಂತವ್ರನ್ನ ಆಯ್ಕೆ ಮಾಡಬೇಕು ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾವುದೇ ರಾಷ್ಟ್ರೀಯ ಪಕ್ಷಗಳು ನಿಮಗೆ ಅನ್ನ ಹಾಕುವುದಿಲ್ಲ. ನಿಮ್ಮ ಮುಂದಿರ್ತಕ್ಕಂಥ ಮನೆಯ ಮಗ, ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮುಖವನ್ನು ನೋಡಿ ಸಮಾಜವನ್ನ ತಿದ್ದುವಂತ ಶಕ್ತಿ ಯಾರಿಗಿದೆ ಅಂತ ತಿಳಿದು ಅಂತವರಿಗೆ ಮತವನ್ನ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನಿಮಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.